ನನ್ನದು ಗಾಂಧಿ ಸಂತತಿ, ನಿಮ್ಮ ಥರ ಹೇಡಿ ಸಾವರ್ಕರ್ ಸಂತತಿ ಅಂತೂ ಅಲ್ಲವೇ ಅಲ್ಲ ಅಂತ ಹೇಳಿ BK ಹರಿಪ್ರಸಾದ್ ಈಗ ಮತ್ತೆ BJPಯವರ ವಿರುದ್ಧ ಗುಡುಕ್ತಾ ಇದ್ದಾರೆ, ಕೆಂಡಾಮಂಡಲವಾಗ್ತಾ ಇದ್ದಾರೆ. ನನ್ನೇನು ನಿಮ್ಮ ಥರ ಅನ್ಕೊಂಡಿದೆಯಾ? ನಮ್ಮದು ಗಾಂಧಿಯ ಸಂತತಿ, ನಮ್ಮದು ಹೇಡಿಯಾಗಿರುವಂತಹ ಸಾವರ್ಕರ್ ಸಂತತಿ ಅಂತೂ ನಮ್ಮದು ಅಲ್ಲವೇ ಅಲ್ಲ ನಮ್ಮದು ಅಂತ BJP ವಿರುದ್ಧ ಕೆಂಡಾಮಂಡಲವಾಗ್ತಾ ಇದ್ದಾರೆ BK ಹರಿಪ್ರಸಾದ್. ಸದನದಲ್ಲಿ ಗಲಾಟೆ ಆದಾಗ್ಲಿಂದ ಸುಮ್ಮನಿರ್ತಾ ಇಲ್ಲ ಇವರು. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳುವುದು ಒಂದೇ, BJPಯವರಿಂದ ಘನತೆ ಗೌರವ ಸಂಸ್ಕೃತಿ ಬಿಟ್ಟು ಪಾಠ ಕೇಳುವುದು ಕೂಡ ಒಂದೇ. ಸಂಘ ಪರಿವಾರದ ನುಡಿಮುತ್ತುಗಳಿಂದ ಚಿಂತಕರ ಚಾವಡಿಯೇ ಏನಾಗುತ್ತೆ ಅದು ಗೊತ್ತಾಗ್ತಾ ಇಲ್ಲ ನಮಗೆ. ಸದನಗಳ ಘನತೆ ಗೌರವವನ್ನು ಮೂರಾಬಟ್ಟೆ ಮಾಡಿದೆ ಬಿಜೆಪಿ ನೈತಿಕತೆಯ ಪಾಠ ಮಾಡುವುದು ಏಸಿಗೆ ತನದ ಪರಮಾವಧಿಯಾಗಿದೆ. ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ BK ಹರಿಪ್ರಸಾದ್. ನಮಸ್ತೆ ಸದಾ ವಸ್ತಲೆಯನ್ನು ಮರೆತು ಈಗ ನಮಸ್ತೆ ಸದಾ ರೌಡಿ ಕೊತ್ವಾಲನೆ ಅಂತ ಹೇಳ್ತಾ ಇದ್ದಾರೆ ಅವರು. ರೌಡಿಗಳು, ರೇಪಿಸ್ಟ್ಗಳು, ಕೊಳ್ಳೆಗಡುಕರೆ ಬಿಜೆಪಿಯಲ್ಲಿ ತುಂಬಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರತ್ಯೇಕವಾದಂತಹ ಮೋರ್ಚಾ ಇದೆ. ರೌಡಿ ಕೊತ್ವಾಲನ ಜಪ ಇಲ್ಲದೆ ನಿದ್ದೆ ಕೂಡ ಮಾಡೋದಿಲ್ಲ ಬಿಜೆಪಿಯವರು. ಕೇಂದ್ರದ ಗೃಹ ಸಚಿವರೇ ಕೊಲೆಯ ಕೇಸನ್ನು ಹಾಕಿಸ್ಕೊಂಡಿದ್ದಾರೆ, ಗುಂಡಾಗಿರಿ ಮಾಡಿದ್ದಾರೆ, ಈಗ ಬೇಲಲ್ಲಿ ಹೊರಗಿದ್ದಾರೆ. ಸದನದಲ್ಲೇ ಸರ್ಕಾರದ ಸಚಿವೆಯನ್ನ ಒಬ್ರು ವೇಶ್ಯೆ ಅಂತ ಬೈದಿದ್ರು ಬಿಜೆಪಿಯವರು. ಹಾಗಾದ್ರೆ ಇವ್ರದ್ದು ಯಾವ ಸಂಸ್ಕೃತಿ, ಬಿಜೆಪಿದು ಯಾವ ಸಂಸ್ಕೃತಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತುಂಬಾ ಗರಂ ಆದಂತೆ ಕಾಣ್ತಾ ಇದೆ BK ಹರಿಪ್ರಸಾದ್. ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಅವರನ್ನು ತಡೆದು ನಿಲ್ಲಿಸಿದ್ರು, ಪ್ರಶ್ನೆ ಮಾಡಿದ್ರು. ಆ ಸಮಯದಲ್ಲಿ ಅವರ ಜುಬ್ಬ ಹರಿದು ಹೋಗಿತ್ತು. ಆ ಸಮಯದಿಂದ ಸ್ವಲ್ಪ ಟ್ರಿಗರ್ ಆಗಿನೇ ಮಾತನಾಡ್ತಾ ಇದ್ದಾರೆ. ಬಿಜೆಪಿಯವರ ವಿರುದ್ಧ ಹೇಡಿ ಮತ್ತೆ ಬ್ರಿಟಿಷರ ಬೂಟನ್ನು ನೆಕ್ಕಿದವರು ರಣ ಹೇಡಿಗಳು ಅಂತ ಬೈದಿದ್ರು. ಈಗ ಹೇಳ್ತಾ ಇದ್ದಾರೆ ನಾನು ಸಾವರ್ಕರ್ ತರ ಹೇಡಿ ಅಲ್ಲ, ನಿಮ್ಮದು ಹೇಡಿ ಸಾವರ್ಕರ್ ಅವರ ಸಂತತಿ, ನಿಮ್ಮದು ನಮ್ಮದು ಮಹಾತ್ಮ ಗಾಂಧೀಜಿಯವರ ಸಂತತಿ, ನಾವು ಅವರನ್ನು ಅನುಸರಿಸ್ತಾ ಇದ್ದೀವಿ ಅಂತ ದೊಡ್ಡ ಮಟ್ಟದಲ್ಲಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಬಿಜೆಪಿಯವರು ಮೂರು ಬಿಟ್ಟನ್ನು ನಿಂತ್ಕೊಂಡಿದ್ದಾರೆ. ಅವರ ಹತ್ರ ನಾವು ಯಾವ ಒಳ್ಳೆಯ ಪಾಠಗಳನ್ನು ಕೂಡ ಕಲಿಯೋಕೆ ಸಾಧ್ಯ ಇಲ್ಲ. ನನ್ನದು ಗಾಂಧಿಯ ಸಂಸ್ಕೃತಿ, ನಿಮ್ಮದು ಹೇಡಿ ಸಾವರ್ಕರ್ ಅವರ ಸಂತತಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದು ಒಂದೇ, ಬಿಜೆಪಿಯವರಿಂದ ಘನತೆ ಗೌರವ ಸಂಸ್ಕೃತಿಯನ್ನು ಬಿಟ್ಟಂತಹ ಪಾಠವನ್ನು ಕೇಳುವುದು ಕೂಡ ಒಂದೇ. ಸಂಘ ಪರಿವಾರದ ನುಡಿಮುತ್ತುಗಳಿಂದ ಚಿಂತಕರ ಚಾವಡಿಯೇ ಎಗರಿ ಹೋಗಬಿಟ್ಟಿದೆ. ಬಿಜೆಪಿ ಕತೆ ಬೇರೆ ರೀತಿಯಾಗಿದೆ. ಸದನದ ಘನತೆ ಗೌರವವನ್ನು ಮೂರಾಬಟ್ಟೆ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ನಡೆದುಕೊಳ್ಬೇಕೆನ್ನುವಂತಹ ಕನಿಷ್ಠ ಪರಿಜ್ಞಾನವೂ ಕೂಡ ಅವರಿಗಿಲ್ಲ. ಬಿಜೆಪಿ ನೈತಿಕತೆಯ ಪಾಠ ಮಾಡುವುದು ಏಸಿಗೆ ತನದ ಪರಮಾವಧಿ ಆಗಿದೆ. ಅವರೇನು ನಮಗೆ ಪಾಠ ಮಾಡೋದು ಯಾವ ರೀತಿಯಾಗಿರಬೇಕು ಅಂತ? ಅವರಿಗೆ ಯಾವ ನೈತಿಕ ಹಕ್ಕು ಕೂಡ ಇಲ್ಲ, ಪಾಠ ಮಾಡೋಕ್ಕೆ ಯೋಗ್ಯರಾಗಿ ಕೂಡ ಇಲ್ಲ ಅವರು ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ವಿವರವಾಗಿ ಪೋಸ್ಟನ್ನು ಹಾಕಿದ್ದಾರೆ. ಇಷ್ಟು ದಿನ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ ಆಡ್ತಾ ಇದ್ರು, ಆದರೆ ಈಗ ಅದು ಬದಲಾಗಿದೆ. ಈಗ ಪ್ರತಿನಿತ್ಯ ಅವರು ನಮಸ್ತೆ ಸದಾ ರೌಡಿ ಕೊತ್ವಾಲೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಶುರು ಮಾಡಿಕೊಂಡಿದ್ದಾರೆ. ಇವರಲ್ಲಿ ಬರೀ ರೌಡಿಗಳು, ರೇಪಿಸ್ಟ್ಗಳು, ಕೊಲೆಗಡುಕರು ಅವರೇ ಇದ್ದಾರೆ. ಅವರಿಗಾಗಿ ಬಿಜೆಪಿಯಲ್ಲಿ ಪ್ರತ್ಯೇಕವಾದಂಥ ಮೋರ್ಚಾ ಇದೆ. ಬಿಜೆಪಿ ಅವರಿಗೆ ಸ್ಥಾನವನ್ನು ಕೊಟ್ಟು ಬೆಳೆಸ್ತಾ ಇದೆ, ಕಾಪಾಡ್ತಾ ಇದೆ. ರೌಡಿ ಕೊತ್ವಾಲನ ಜಪ ಮಾಡದೇ ಇದ್ದರೆ ಅವರಿಗೆ ಪ್ರತಿನಿತ್ಯವೂ ಕೂಡ ನಿದ್ದೆ ಬರೋದಿಲ್ಲ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದ ಗೃಹ ಸಚಿವರೇನಿದ್ದಾರೆ ಅವರೇ ಕೊಲೆ ಕೇಸ್ನಲ್ಲಿ ಒಳಗೋಗಿ ಬಂದಿದ್ದರು, ಅವರಿಗೆ ಬೇಲಲ್ಲಿ ಹೊರಗಿದ್ದಾರೆ ಅಂಥವ್ರು ಏನು ಹೇಳ್ತಾರೆ ನಮಗೆ. ಅಷ್ಟೇ ಅಲ್ಲ, ಸದನದಲ್ಲಿ ಒಬ್ಬ ಸರ್ಕಾರದ ಸಚಿವೆಯನ್ನು ವೇಶ್ಯೆ ಅಂತ ಬೈದಿರ್ತಾರೆ. ಯಾರದು? ಹಳೆಯ ವಿಚಾರ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೈದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಸಿಟಿ ರವಿಯವರು. ಅದು ದೊಡ್ಡ ವಿವಾದ ಆಯಿತು, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಇಂಥ ನಾಯಕರು ನಮಗೇನು ಪಾಠ ಮಾಡ್ತಾರೆ? ಘನತೆ ಗೌರವದ ಯಾವ ಪಾಠವನ್ನು ಮಾಡ್ತಾರೆ? ಬಿಜೆಪಿಯವರ ಸಂಸ್ಕೃತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ ಏನಂತ ಹೇಳಿ ಒಂದು ರೀತಿಯಲ್ಲಿ ಖಾರವಾಗಿ, ಕೋಪವಾಗಿ, ಎಲ್ಲ ರೀತಿಯಾಗಿ ಬೈದಾಕ್ಬಿಟ್ಟಿದ್ದಾರೆ ಟ್ವೀಟ್ನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.